ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಆಗುವುದಯ್ಯ, ನೀನೊಲಿದರೆ ವಿಷವೆಲ್ಲವೂ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮದೇವ. ಪ್ರಾತಸ್ಮರಣೀಯರಾದಂತಹ ಬಸವ ತಂದೆಯನ್ನು ಸ್ಮರಿಸಿ, ಶಿವಕುಮಾರ ಸ್ವಾಮೀಜಿಗಳ ನೌಕರರ ಸಂಘದ ಆಶ್ರಯದಲ್ಲಿ ನಡೆದಿರ್ತಕ್ಕಂತಹ ಯಡಿಯೂರಪ್ಪ ಹಾಗೂ ಮೈತ್ರಾದೇವಿಯವರ ಹೆಸರಿನಲ್ಲಿರುವಂಥ ವಿದ್ಯಾರ್ಥಿ ನಿಲಯದ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಸನ್ನಿಧಾನವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಆನಂದಪುರ ಸಂಸ್ಥಾನ ಮಠದ ಬೆಕ್ಕಿನಕಲ ಮಠದ ಸಂಸ್ಥಾನದ ಜಗದ್ಗುರುಗಳವರ ದಿವ್ಯ ಸನ್ನಿಧಿಯಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮವರೇ ಆಗಿರ್ತಕ್ಕಂತಹ ಒಳ್ಳೆಯ ಅನುಭಾವಿಗಳು ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಮರಳುಸಿದ್ಧ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಿರಿಯರು ಸಮಾಜಕ್ಕೆ ಸಾಕ್ಷಿ ಪ್ರಜ್ಞೆಯಿಂದ ಕೆಲಸ ಮಾಡಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ BY ರಾಘವೇಂದ್ರ ಅವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಕಾರ್ಯಕ್ರಮದ ಮುತ್ಸದ್ದಿಗಳು, ಹಿತಚಿಂತಕರು, ಸಮಾಜದಲ್ಲಿ ಎಲ್ಲ ರೀತಿಯ ಏಳಿಗೆಯನ್ನು ಬಯಸಿರ್ತಕ್ಕಂತಹ ನಮ್ಮವರೇ ಆದಂಥ ಶರಣ CS ಷಡಾಕ್ಷರಿ ಅವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವಗಣ್ಯ ವ್ಯಕ್ತಿಗಳಲ್ಲಿ, ಮಾಧ್ಯಮದವರಲ್ಲಿ, ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಬಹಳ ಅಪರೂಪವಾದಂತಹ ಒಂದು ವೇದಿಕೆ ಇದು. ಅಷ್ಟೇ ಜವಾಬ್ದಾರಿಯುತವಾದಂಥ ಇತಿಹಾಸದ ಪ್ರಜ್ಞೆಯನ್ನು ಮೆಲುಕು ಹಾಕುವ ವೇದಿಕೆ. ಇತಿಹಾಸವನ್ನು ಮೆಲುಕು ಹಾಕುವ ಒಂದು ವೇದಿಕೆ ಇದು ಅಂತ ಹೇಳಿದೆ. ಇದು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿರ್ತಕ್ಕಂಥ ಷಡಕ್ಷರಿಯವರು, ಅದಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಯಡಿಯೂರಪ್ಪನವರಾಗಲಿ, ಅನೇಕ ರೀತಿಯ ಸಂಘ ಸಂಸ್ಥೆಗಳಾಗಲಿ, ಅದಕ್ಕಿಂತ ಹೆಚ್ಚಾಗಿ ದಾನಿಗಳು ಎಲ್ಲರೂ ಇಲ್ಲಿ ಇದ್ದೀರಿ. ನಾನೊಂದು ಮಾತನ್ನು ಹೇಳಿದೆ, ಇದು ಬಹಳ ದೊಡ್ಡ ಜವಾಬ್ದಾರಿತ ವೇದಿಕೆ, ಇತಿಹಾಸವನ್ನು ಮರುಕಳಿಸುವಂತಹ ಚಿಂತನೆಯ ವೇದಿಕೆ ಇದು. ಯಾವುದೋ ಒಂದು ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ದೀರ್ಘಕಾಲದ ಇತಿಹಾಸ ಇರ್ತದೆ. ಆ ದೀರ್ಘಕಾಲದ ಇತಿಹಾಸ ಗೊತ್ತಾದರೆ ಮಾತ್ರ ಸಮಾಜದ ವ್ಯಕ್ತಿತ್ವ ಮತ್ತು ಅದರ ಸೇವೆಯ ಮನೋಭಾವನೆ ಜಗತ್ತಿಗೆ ಪರಿಚಯ ಆಗ್ತದೆ. ಈ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅನೇಕ ರಾಜ್ಯಗಳನ್ನು ನಾವು ನೋಡುತ್ತೇವೆ. ಆದರೆ ಅನೇಕ ರಾಜ್ಯಗಳನ್ನು ನಾವು ನೋಡಿಕೊಂಡು ಬಂದಾಗ ಉತ್ತರ ಭಾರತವನ್ನು ನೋಡಿದಾಗ ಧಾರ್ಮಿಕ ಕ್ಷೇತ್ರದಲ್ಲಿ ಭಕ್ತಿ ಮತ್ತು ಜ್ಞಾನದ ಪರಂಪರೆಯನ್ನು ಹೆಚ್ಚಾಗಿ ಕಾಣುತ್ತೇವೆ ನಾವು ಉತ್ತರ ಭಾರತ. ದಕ್ಷಿಣ ಭಾಗಕ್ಕೆ ಬಂದಾಗ ತಮಿಳುನಾಡಿನಲ್ಲಿ ತಿರುವಳ್ಳರವರ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂತಹ ಭಕ್ತಿ ಸಾಮ್ರಾಜ್ಯ ಮತ್ತು ಧಾರ್ಮಿಕತೆಯ ವ್ಯವಸ್ಥೆಯನ್ನು ನಾವು ನೋಡುತ್ತೇವೆ. ಆಂಧ್ರದ ಪ್ರದೇಶಕ್ಕೆ ಹೋದಾಗ ಆಂಧ್ರದೊಳಗಡೆ ಇರತಕ್ಕಂತಹ ವ್ಯವಸ್ಥೆಯು ಭಕ್ತಿ ಮತ್ತು ಧಾರ್ಮಿಕ ಪರಂಪರೆಯನ್ನಷ್ಟೇ ನೋಡ್ತೇವೆ. ದೇವರ ನಾಡು ಅಂತ ಕರೆದಿರ್ತಕ್ಕಂತಹ ಕೇರಳ ರಾಜ್ಯವನ್ನು ನಾವು ವೀಕ್ಷಣೆ ಮಾಡಿದಾಗ ಕೇರಳ ರಾಜ್ಯದಲ್ಲಿ ಇರ್ತಕ್ಕಂತಹ ದೇವಸ್ಥಾನಗಳು ಮತ್ತು ಅಲ್ಲಿರ್ತಕ್ಕಂತಹ ಅನೇಕ ಸಂಪ್ರದಾಯಗಳನ್ನು ಮಾತ್ರ ನಾವು ಕಂಡುಕೊಳ್ಳುತ್ತೇವೆ. ಇಡೀ ಅಖಂಡ ಭಾರತವನ್ನು ಒಂದೊಂದು ರಾಜ್ಯವನ್ನು ಒಂದೊಂದು ರೀತಿಯಲ್ಲಿ ನಾವು ಪರೀಕ್ಷೆ ಮಾಡಿದಾಗ, ನೀವು ಮಹಾರಾಷ್ಟ್ರ ತೆಗೆದುಕೊಳ್ಳಿ, ಮಧ್ಯಪ್ರದೇಶ ತೆಗೆದುಕೊಳ್ಳಿ, ಅಥವಾ ಜಮ್ಮು ಕಾಶ್ಮೀರ ತೆಗೆದುಕೊಳ್ಳ್ರಿ, ಬಿಹಾರ್ ತೆಗೆದುಕೊಳ್ಳಿ. ಆದರೆ ಭಾರತ
ಸಿದ್ಧಯ್ಯ ಪುರಾಣಿಕರು ಹೇಳಿದಾರಂದರೆ ಅಖಂಡ ಭಾರತಕ್ಕೆ ಸಂಕ್ಷಿಪ್ತ ಭಾರತ ಯಾವುದಾದರೆ ಅದು ಕರ್ನಾಟಕ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಸಂಕ್ಷಿಪ್ತ ಭಾರತ ಅಂತೆ ಕರ್ನಾಟಕ. ಯಾಕೆ ಈ ಮಾತನ್ನು ಅವರು ಪ್ರತಿಪಾದಿಸಿದ್ರು ಅನ್ನತಕ್ಕಂಥದ್ದು ಬಹಳ ಚೆನ್ನಾಗಿ ಚಿಂತನೆ ಮಾಡಬೇಕು. ಬಹಳ ಒಳ್ಳೆಯ ವೇದಿಕೆ, ಒಳ್ಳೆಯ ಕಾರ್ಯಕ್ರಮ. ರಾಘವೇಂದ್ರ ಅವರು ಬಂದು ಕೂಡಲೇ ಹೇಳಿದ್ರು, ಒಳ್ಳೆಯ ಕಾರ್ಯಕ್ರಮ, ಜನ ಕೂಡಿರೋದು ನೋಡಿ ನನಗೆ ಸಂತೋಷ ಆಯಿತು ಅನ್ನತಕ್ಕಂಥ ಮಾತನ್ನು ಹೇಳಿದ್ರು. ಅದು ಅವರು ಹುಟ್ಟು ಹಬ್ಬಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಕೊಡುಗೆ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಈ ರಾಜ್ಯ ಯಾಕೆ ಇಷ್ಟೊಂದು ಭಿನ್ನ, ಕರ್ನಾಟಕ ಯಾಕೆ ಇಷ್ಟೊಂದು ಭಿನ್ನ, ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ಕೊಡುಗೆ? ಹಾಗಾದರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದಿಲ್ಲವೇ? ಬಹಳ ಮುಖ್ಯವಾಗಿ ಗಮನಿಸಬೇಕು. ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ಯಾಕೆ ಭಿನ್ನ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲೇ ಪ್ರಭು ಪರಂಪರೆ ಇರುವಾಗ 12ನೇ ಶತಮಾನದಲ್ಲಿ ಪ್ರಜಾಪ್ರಭುತ್ವದ ಲಿಂಗಾಯತ ಧರ್ಮ ಆಗಿರ್ತಕ್ಕಂಥ ರಾಜ್ಯ ಕರ್ನಾಟಕ ಆಗಿರೋದರಿಂದ ಭಾರತದೊಳಗಡೆ ಕರ್ನಾಟಕ ಬಹಳ ಭಿನ್ನ ಅನ್ನತಕ್ಕಂಥದ್ದನ್ನು ಕಾಣಬೇಕು. ಲಿಂಗಾಯತ ಅಂತ ಹೇಳಿದ್ರೆ ಅದೊಂದು ಕಿರೀಟ ನಮಗೆ. ಲಿಂಗಾಯತ ಅಂದರೆ ಜಾತಿ ಅಲ್ಲ, ಅದು ಮಾನವ ಹಕ್ಕುಗಳ ಪ್ರತಿಪಾದನೆಯ ವ್ಯಕ್ತಿ ಅವನು ಅಂತ. ಬಹಳ ಜನರಿಗೆ ಲಿಂಗಾಯತ ಅಂದ ಕೂಡಲೇ ಅದೆಲ್ಲೋ ಒಂದು ಜಾತಿಗೆ ಸೀಮಿತವಾದ ಶಬ್ದ ಅನ್ನತಕ್ಕಂಥದ್ದು ತಲೆ ಒಳಗಡೆ ಇದೆ. ಲಿಂಗಾಯತ ಅಂತ ಹೇಳಿದ್ರೆ ಅದು ಜಾತಿ ಅಲ್ಲ, ಅದು ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡಿರ್ತಕ್ಕಂಥ ಶಬ್ದ. ಅದು ಯಾಕೆ ಮಾನವ ಹಕ್ಕುಗಳ ಪ್ರತಿಪಾದನೆ ಆಗ್ತದೆ ಅಂತಂದರೆ, ಇವತ್ತು ನಾನು ಇತಿಹಾಸವನ್ನು ಯಾಕೆ ನಿಮ್ಮ ಮುಂದೆ ಒಂದು 10 ನಿಮಿಷ ಎಡೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇಡೀ ಎಲ್ಲ ದೇಶಗಳಲ್ಲಿ ಮಾನವ ಹಕ್ಕು ಪ್ರತಿಪಾದನೆಗಳಾಗೋದು ಬೇರೆ, ಆದರೆ ಕರ್ನಾಟಕದ ಒಳಗಡೆ ಲಿಂಗಾಯತ ಅನ್ನತಕ್ಕಂಥ ಶಬ್ದದ ಮುಖಾಂತರ ಮಾನವ ಹಕ್ಕು ಪ್ರತಿಪಾದನೆ ಆಗ್ತದಲ್ಲ. ಹೇಗೆ ಹಕ್ಕು ಪ್ರತಿಪಾದನೆ ಆಗ್ತದೆ ಅಂತಂದರೆ, 12ನೇ ಶತಮಾನದಲ್ಲಿ ಪ್ರಭು ಪರಂಪರೆಯ ಬಿಜ್ಜಳ ಇದ್ದ, ಪ್ರಭು ಪರಂಪರೆಯ ಬಿಜ್ಜಳ ಇದ್ದ. ಪ್ರಭು ಪರಂಪರೆಯ ಬಿಜ್ಜಳನ ಮಧ್ಯದಲ್ಲಿ ಪ್ರಜಾಪ್ರಭುತ್ವದ ಒಂದು ಅನುಭಾವ ಮಂಟಪವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆ ಲಿಂಗಾಯತ ಅನ್ನತಕ್ಕಂಥ ಶಬ್ದದ ಮಾನವ ಹಕ್ಕು ಪ್ರತಿಪಾದನೆ ಮಾಡುವಂಥ ಒಂದು ದೇವಧರ್ಮದ ದುಂದುಬಿಯ ಜಯಘೋಷ ಆಗಬೇಕಾದ್ರೆ ಆ ಲಿಂಗಾಯತ ಅನ್ನತಕ್ಕಂಥ ಎಲ್ಲ ಒಳಪಂಗಡಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಆವನಾದಡೇನು ಮಹಾದೇವನೆಂಬುವನ ಬಾಯ ತೊಂಬಲ ಮೇಯುವೆ, ಬೀಳುಡಿಗೆ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಅನ್ನತಕ್ಕಂಥ ಲಿಂಗಾಯತ ಧರ್ಮದ ಶ್ರೇಷ್ಠತೆಯ ಮಾನವ ಹಕ್ಕು ಪ್ರತಿಪಾದನೆ ಇದೆಯಲ್ಲ, ದಾಸಿಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಅವರನ್ನೆಲ್ಲರನ್ನು ಶಿವಭಕ್ತರೆಂಬೆ ಅನ್ನತಕ್ಕಂಥ ಲಿಂಗಾಯತ ಧರ್ಮದ ಏಕಸೂತ್ರ ಇದೆಯಲ್ಲ, ಇದು ನೀವು ಯಾವ ರಾಜ್ಯದಲ್ಲಿ ನೋಡಲಿಕ್ಕಾಗೋದಿಲ್ಲ, ಯಾವ ದೇಶದಲ್ಲಿ ನೋಡಲಿಕ್ಕಾಗೋದಿಲ್ಲ. ಬಹಳ ಜನರಿಗೆ ಲಿಂಗಾಯತ ಅಂತಂದ್ರೆ ಅದೆಲ್ಲೋ ಒಂದು ಜಾತಿ, ಅದೊಂದು ಜಾತಿ. ಆದರೆ ಲಿಂಗಾಯತ ಅನ್ನತಕ್ಕಂಥದ್ದು ಅದೊಂದು ಜಾತಿ ಅಲ್ಲ, ಅದೊಂದು ಎಂತೆಂತಹ ಸಮಾಜವನ್ನು ಕಟ್ಟಿತ್ತು ಅನ್ನತಕ್ಕಂಥದ್ದು 12ನೇ ಶತಮಾನದಿಂದ ಹಿಡಿದು ಇವತ್ತಿನವರೆಗೂ ಬಸವಣ್ಣನವರು ಎಲ್ಲ ಕಡೆಯಲ್ಲಿ ಶಬ್ದಮರ್ಧನ ಆಗ್ತಾ ಇದೆ ಅಂತಂದ್ರೆ ಅದು ಏನು ಇರ್ಬೋದು? ಅದರಲ್ಲಿರುವ ಶಕ್ತಿ ಏನು? ಅದರಲ್ಲಿರುವ ವ್ಯವಸ್ಥೆ ಏನು? ಯಾಕೆ ಮಾತನ್ನು ಹೇಳಿದೆ ಅಂದರೆ, ನೀವು ತಿಳಿದುಕೊಳ್ಳಿ, ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ದೇವರುಗಳು, ಧರ್ಮಗಳು, ಗುಡಿಗುಂಡಾರಗಳು, ಮಠಾಧೀಶರು ಧಾರ್ಮಿಕತೆ ಮತ್ತು ಜ್ಞಾನದ ಪ್ರತಿಪಾದನೆ ಮಾಡಿದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಲಿಂಗಾಯತರು, ಗುಡಿಗುಂಡಾರಗಳು ಧರ್ಮದ ಕಡೆಗೆ ಹೋಗದೆ ಮನುಷ್ಯರನ್ನ ದೇವರನಾಗಿ ಮಾಡತಕ್ಕಂಥ ಉಚಿತ ಪ್ರಸಾದ ನೆಲೆಗಳನ್ನು ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ನಮಗೆ ಹೆಮ್ಮೆ ಇರಬೇಕು, ನಮಗೊಂದು ಕಿರೀಟ ಇರಬೇಕು, ನಮ್ಮ ಸ್ವಾಭಿಮಾನದ ಸಂಕೇತ ಅನ್ನತಕ್ಕಂಥದ್ದಿರಬೇಕು. ಲಿಂಗಾಯತರಿಗೆ ಬಹಳ ದೊಡ್ಡ ಸಂಕೇತ ಇರಬೇಕು ನಮಗೆ. ಆದರೆ ಏನು ಮಾಡೋದು ದುರ್ದೈವ, ರಾಜಕೀಯ ವ್ಯವಸ್ಥೆ ಒಳಗಡೆ, ಸಾಮಾಜಿಕ ವ್ಯವಸ್ಥೆ ಒಳಗಡೆ ಲಿಂಗಾಯತ ಅನ್ನತಕ್ಕಂಥದ್ದು ಜಾತಿಯ ಒಂದು ಸಮುದಾಯಕ್ಕೆ ಬಂದು ನಿಂತುಕೊಂಡು ಬಿಟ್ಟಿರೋದರಿಂದ ಲಿಂಗಾಯತರು ಮಾಡಿರುವ ಕೆಲಸ ಕಾರ್ಯಗಳೆಲ್ಲವೂ ಮಣ್ಣು ಪಾಲಾಗಿ ಹೋದವು ಈ ನಾಡಿನೊಳಗಡೆ.
ಷಡಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂತಂದರೆ ಇಂತಹ ವೇದಿಕೆಯಲ್ಲಿ ನಮ್ಮಂಥವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಹೌದು ಸ್ವಾಮಿ, ಯಾರು ಲಿಂಗಾಯತರು? ಲಿಂಗಾಯತರಂದ್ರೆ ಯಾರು? ಏನು ಗುಡಿ ಕಟ್ಟಿದ್ರಾ? ಛತ್ರ ಕಟ್ಟಿದ್ರಾ? ಸ್ವಾಮಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀದರಿನಿಂದ ಮೈಸೂರಿನವರೆಗೆ ಈ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಸಾದ ನಿಲಯವನ್ನು ತೆಗೆಯುವುದರ ಮುಖಾಂತರ ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ರು ಅಂಥೇಳಿ ಸರ್ವ ಜನಾಂಗದವರ ಮನೆಯಲ್ಲಿ ಇಂಜಿನಿಯರ್ಗಳನ್ನು ನೋಡಲಿಕ್ಕೆ ಸಾಧ್ಯವಾಯಿತು, ಡಾಕ್ಟರ್ ನೋಡಲಿಕ್ಕೆ ಸಾಧ್ಯತೆ ಆಯಿತು, ಹಣದ ಸಂಪತ್ತನ್ನು ನೋಡಲಿಕ್ಕೆ ಸಾಧ್ಯ ಆಯಿತು, ಬೆಳಕು ನೋಡಲಿಕ್ಕೆ ಸಾಧ್ಯ ಆಯಿತು. ಯಾರು ಲಿಂಗಾಯತರು? ಯಾರು ಲಿಂಗಾಯತರಂದ್ರೆ ಯಾರು? ಭಾಳ ಜನರಿಗೆ ಇದು ನನ್ನ ಮಾತು ಸ್ವಲ್ಪ ಖಾರ ಆಗ್ಬೋದು. ಯಾರು ನಾವು? ಯಾರು ಸ್ವಾಮಿ? ಸರ್ ಸಿದ್ದಪ್ಪ ಕಂಬಳಿ ಅಂದರೆ ಯಾರು? ಇತಿಹಾಸ ತೆಗೆದು ನೋಡಬೇಕು. ಯಾರು ಸರ್ ಸಿದ್ದಪ್ಪ ಕಂಬಳಿ ಅಂದರೆ ಯಾರು? ಬಾಂಬೆ ಗೌರ್ಮೆಂಟಿನಲ್ಲಿ 11 ರಾಜಕೀಯ ಪೋಸ್ಟನ್ನು ಇಟ್ಟುಕೊಂಡವರು ಸರ್ ಸಿದ್ದಪ್ಪ ಕಂಬಳಿ ಅನ್ನತಕ್ಕಂಥವ್ರು. ಉತ್ತರ ಕರ್ನಾಟಕದ ಅತಿ ದೊಡ್ಡ ಮೇರುಗಿರಿಯ ಸದೃಶದ ವ್ಯಕ್ತಿ, 11 ಕ್ಯಾಬಿನೆಟ್ ಪೋಸ್ಟ್ ಇಟ್ಟುಕೊಂಡಿರ್ತಕ್ಕಂಥ ಸರ್ ಸಿದ್ದಪ್ಪ ಕಂಬಳಿಯವರು. ಹೆಮ್ಮೆ ಇರಬೇಕ್ರಿ, ಬಹಳ ದೊಡ್ಡ ಹೆಮ್ಮೆ ಇರಬೇಕು. ಷಡಕ್ಷರಿ ಅಂತ ಯುವ ನಾಯಕರು ಈ ಸಮಾಜದೊಳಗಡೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಮ್ಮೆಲ್ಲರ ಹೆಮ್ಮೆ ಇರಬೇಕು. ನಮ್ಮೆಲ್ಲರ ಹೆಮ್ಮೆ ಇರಬೇಕು. ನಮಗೆ ಕಿರೀಟ ಇರಬೇಕು. ನಮಗೆ ಕಿರೀಟ ಇರಬೇಕು, ಹೆಮ್ಮೆ ಇರಬೇಕು ಸ್ವಾಮಿ. ಎಂಥವರು ಸರ್ ಸಿದ್ದಪ್ಪ ಕಂಬಳಿಯವರು, ಎಂಥವರು ಆರ್ಟಾಳ್ ರುದ್ರಗೌಡರು, ಎಂತೆಂತಹ ವ್ಯಕ್ತಿಗಳು ಈ ಕರ್ನಾಟಕದಲ್ಲಿ ಹಾಗೆ ಹೋದರು. ಸುಮ್ಮನೆ ನಿಮ್ಮ ಮುಂದೆ ಜಲಕ್ಕಿಡ್ತೇನೆ, ಸುಮ್ಮನೆ ಹೇಳ್ತಾ ಬರ್ತೇನೆ, ನೋಡ್ತಾ ಹೋಗ್ರಿ. ಮೈಸೂರು ಭಾಗಕ್ಕೆ ಹೋಗ್ರಿ. ಮೈಸೂರು ಭಾಗದಲ್ಲಿ ಸುತ್ತೂರು ಜಗದ್ಗುರುಗಳು ಮಂತ್ರ ಮಹರ್ಷಿಗಳ ಆದ ನಂತರ ಈಗಿರುವಂಥ ಇಂದಿನ ಜಗದ್ಗುರುಗಳು, ಲಿಂಗೈಕ್ಯ ಜಗದ್ಗುರುಗಳು ಸುತ್ತೂರನ್ನು ಬಿಟ್ಟು ಬಂದು ಮೊಟ್ಟ ಮೊದಲಿಗೆ ಅವರ ಬಂಗಾರದ ಗುಂಡುಗಡಿಗೆಯನ್ನು ಕ್ರಯ ವಿಕ್ರಯ ಮಾಡಿ ಮೈಸೂರಿನಲ್ಲಿ ಆ ಬಂಗಾರದ ಗುಂಡುಗಡಿಗೆಯಿಂದ ಬಂದಿರತಕ್ಕಂಥ ಹಣದಿಂದ ಉಚಿತ ಪ್ರಸಾದ ನಿಲಯವನ್ನು ತೆಗೆದರು. ಸ್ವಾಮಿ, ಲಿಂಗಾಯತರ ಉಚಿತ ಪ್ರಸಾದ ನಿಲಯಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ನಮಗೆ ಗರ್ವ ಇರಬೇಕು. ಅದು ಅಹಂಕಾರ ಅಲ್ಲ, ಗರ್ವ ಇರಬೇಕು ನಮಗೆ. 1900 ಮೊಟ್ಟ ಮೊದಲಿಗೆ ಉಳಿವಿಯಲ್ಲಿ ಒಂದು ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಬೇಕಂದಾಗ ತೆಗೆದಿರ್ತಕ್ಕಂಥದ್ದು ಡೇಟ್ ಗೊತ್ತಿಲ್ಲ. ಮೊಟ್ಟ ಮೊದಲಿಗೆ 1900 ಮೊಟ್ಟ ಮೊದಲನೇ ಭಾಗದಲ್ಲಿ ಪ್ರಸಾದ ನಿಲಯವನ್ನು ಆರ್ಟಾಳ್ ರುದ್ರಗೌಡರು ತೆಗೆದರು. ನಂತರ ಜಯದೇವ ಜಗದ್ಗುರುಗಳು ತೆಗೆದರು. ನಂತರ 3ನೇಯವರಾಗಿರ್ತಕ್ಕಂಥವರು ಬೆಕ್ಕಿನ ಕಲ್ಲಮಠದ ಶ್ರೀಗಳು ಈ ನಾಡಿನಲ್ಲಿ 1909 ಮತ್ತು 16ನೇ ಶತಮಾನದಲ್ಲಿ ತೆಗೆದರು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಪ್ರಸಾದ ನಿಲಯ ಇದೆಯಲ್ರಿ, ಲಿಂಗಾಯತರು ನಾವು ಮನುಷ್ಯ ಸಮಾಜವನ್ನು ಕಟ್ಟಿದವರು, ಮನುಷ್ಯರನ್ನ ದೇವರಾಗಿ ಕಂಡವರು, ಕಲ್ಲು ಮಣ್ಣುಗಳನ್ನು ದೇವರಾಗಿ ಕಂಡವರಲ್ಲ. ಬಸವಣ್ಣನವರು ಹೇಳಿರ್ತಕ್ಕಂಥ ಕಾಯಕ ದಾಸೋಹದ ತತ್ವದ ಮೇಲೆ ಸಮಾಜವನ್ನು ಕಟ್ಟಿದವರು. ಒಂದು ಕಡೆ ಮೈಸೂರಿಗೆ ಬನ್ನಿ, ಇನ್ನೊಂದು ಕಡೆಗೆ ಸಿದ್ಧಗಂಗಾ ಶ್ರೀಗಳವರು ನೋಡಬೇಕು. ದಿನಕ್ಕೆ 5,000 ಜನರಿಗೆ ಉಚಿತ ಪ್ರಸಾದ ನಿಲಯ. ಯಾರ ಕೈಯಿಂದ ಆಗ್ತದ್ರಿ? ಯಾರ ಕೈಯಿಂದ ಆಗ್ತದೆ? ಇವತ್ತು ನೀವು ಸರ್ಕಾರ ಅನುದಾನ ಕೊಡ್ಬೋದು, ಇವತ್ತು ಸರ್ಕಾರಗಳು ಬೇಕಾದಷ್ಟು ಕೊಟ್ಟಿರ್ಬೋದು, ಇವತ್ತು ಸರ್ಕಾರ ನಿಮಗೆ ಅನುದಾನವನ್ನು ಕೊಟ್ಟು ನಾವೆಲ್ಲರೂ ಬೆಳೆಸಿರ್ಬೋದು. ನೀವು 1909ಕ್ಕೆ ಹೋಗ್ರಿ, ಅದರ ಹಿಂದೆಗೆ ಹೋಗ್ರಿ, ಸ್ವತಂತ್ರ ಭಾರತದ ಪೂರ್ವದಲ್ಲಿ ಹೋಗ್ರಿ. ನೀವು ನಮ್ಮ ಲಿಂಗಾಯತ ಮಠಾಧೀಶರು ಎಲ್ಲಿಗೆ ಹೋದರು ಅಂದರೆ ಜೋಳಿಗೆಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋದರು, ಭಿಕ್ಷೆಯನ್ನು ತೆಗೆದುಕೊಂಡು ಬಂದರು. ಬಸವಣ್ಣನವರ ತತ್ವದ ಮೇಲೆ ದೇಹವೇ ದೇಗುಲ, ಶಿರವೇ ವನ್ನ ಕಳಶ, ಎನ್ನ ಕಾಲೇ ಕಂಬ ಅನ್ನತಕ್ಕಂಥ ತತ್ವದ ಮೇಲೆ ಪ್ರಸಾದ ನಿಲಯಗಳನ್ನು ತೆಗೆದರು. ಒಂದು ಕೋಳಿ ಕೂಗುವ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಮಠಾಧೀಶರು ಪ್ರಸಾದ ನಿಲಯವನ್ನು ತೆಗೆದು ಈ ಸಮಾಜದೊಳಗಡೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ರು. ಅದಕ್ಕಾಗಿ ಸಿದ್ದಯ್ಯ ಪುರಾಣಿಕರವರು ಭಾರತದ ಸಂಕ್ಷಿಪ್ತ ಭಾರತ ಯಾವುದಾದ್ರಿದ್ರೆ ಅದು ಕರ್ನಾಟಕ ಅನ್ನತಕ್ಕಂಥದನ್ನು ಹೇಳಿದ್ದಾರೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥದ್ದು. ಇದು ಬಹಳ ಇತಿಹಾಸದ ಜವಾಬ್ದಾರಿತವಾದ ವೇದಿಕೆ. ಇದು ಒಂದು ಕಟ್ಟಡ ಅಲ್ಲ, ಅದೊಂದು ಕಟ್ಟಡ ಅಲ್ಲ, ಅದೊಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ.
ಅದು ಪ್ರತಿಷ್ಠತೆಗೆ ಒಳಗಾಗಿರ್ತಕ್ಕಂಥದ್ದಲ್ಲ. ಅದು ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೇಂದ್ರಗಳವಲ್ಲ. ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳನ್ನು ಕೇಂದ್ರೀಕೃತ ಮಾಡ ಸಿದ್ಧಗಂಗಕ್ಕೆ ಹೀಗೆ ಬನ್ನಿ ನೀವು. ಸಿದ್ಧಗಂಗದಿಂದ ಈಚೆಗೆ ಬಂದರೆ ಜಯದೇವ ಜಗದ್ಗುರುಗಳು ಚಿತ್ರದುರ್ಗದಲ್ಲಿ ಇಡೀ ಎಲ್ಲ ಕಡೆಯಲ್ಲಿ ಪ್ರಸಾದ ನಿಲಯವನ್ನು ತೆಗೆದರು. ಕೊಲ್ಲಾಪುರದವರೆಗೆ ಹೋಗಿ ತೆಗೆದುಕೊಂಡು ಬಂದರು ಪ್ರಸಾದ ನಿಲಯವನ್ನು. ನಿಮಗೆ ಹೇಳ್ತಾನೆ, ಗೌರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜ್ ಕೊಡ್ತು. ಆ ಕಾಲದಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಕೊಟ್ಟರೆ ಆ ಸಂದರ್ಭದಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿಗೆ ಹಣದ ಕೊರತೆ ಆಗೋದಂಥ ಸಂದರ್ಭದಲ್ಲಿ ಜಯದೇವ ಪೆಥಾಲಜಿ ಆಗಬೇಕನ್ನತಕ್ಕಂಥ ಹಣವನ್ನು ಜಯದೇವ ಜಗದ್ಗುರುಗಳನ್ನು ಕೊಟ್ಟು ಅಲ್ಲಿ ಜಯದೇವ ಪೆಥಾಲಜಿ ಅನ್ನತಕ್ಕಂಥದ್ದನ್ನು ತಂದರು ಅನ್ನತಕ್ಕಂಥದ್ದನ್ನು ಕಾಣಬೇಕು. ಲಿಂಗಾಯತರು ಏನು ಮಾಡಿದ್ದಾರೆ ಇತಿಹಾಸದೊಳಗಡೆ. ಅನ್ನ, ಅರಿವೇ, ಅರಿವು, ಆಶ್ರಯ, ಶಿಕ್ಷಣ, ಸಮಾಜ ಸೇವೆ, ಸಾಮೂಹಿಕ ವಿವಾಹಗಳು, ಪುಸ್ತಕ ಪ್ರಕಟಣೆಗಳು. 1947ರಲ್ಲಿ ಸ್ವತಂತ್ರ ಬಂತು. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದರು. ಸಾಹಿತಿಗಳಿಗೆ ಯಾರು ಆಧಾರ? ಮಠಗಳು. ಸಂಗೀತಗಾರರಿಗೆ ಯಾರು ಆಧಾರ? ಮಠಗಳು. ಹಸಿದವರಿಗೆ ಆಧಾರ ಯಾವುದು? ಮಠಗಳು. ಶಾಲಾ ಕಾಲೇಜುಗಳಿಗೆ ಓದಲಿಕ್ಕೆ ಕಾರಣೀಭೂತರ ಯಾವುದು? ಮಠಗಳು. ಸಪ್ತ ಋಷಿಗಳು ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿಯನ್ನು ತೆಗೆದರು. ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಲಿಂಗಾಯತ ಎಜುಕೇಷನ್ ಸೊಸೈಟಿಯನ್ನು ತೆಗೆದರು. ಬಾಲ್ಕಿ ಒಳಗಡೆ ಚನ್ನಬಸವ ಪಟ್ಟದೇವರು ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿ ಉಚಿತ ಪ್ರಸಾದ ನಿಲಯವನ್ನು ತೆಗೆದರು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ತೆಗೆದರು. ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಮಠದ ಪ್ರಸಾದ ನಿಲಯ ತೆಗೆದರು. ನಾಗನೂರು ಮಠದ ಸ್ವಾಮಿಗಳು ನಾಗನೂರು ಅನ್ನತಕ್ಕಂಥ ಹಳ್ಳಿಯನ್ನು ಬಿಟ್ಟು ಬಂದು ಬೆಳಗಾವಿನಲ್ಲಿ ಉಚಿತ ಪ್ರಸಾದ ನಿಲಯವನ್ನು ತೆಗೆದರು. ಧಾರವಾಡದೊಳಗೆ ಮುತ್ತಂಜಯ ಅಪ್ಪುಗಳು ಜೋಳಿಗೆಯನ್ನು ಇಟ್ಟುಕೊಂಡು ಪ್ರಸಾದ ನಿಲಯ ತೆಗೆದರು. ಧಾರವಾಡದಲ್ಲಿ ಪ್ರಸಾದ ನಿಲಯ ತೆಗೆದರು ಅಂತ ಹೇಳಿ ಅವತ್ತು ಮುತ್ತುಂಜಯಪ್ಪಗಳು ₹1.25 ಕೊಟ್ಟು ಪಾಟೀಲ್ ಪುಟ್ಟಪ್ಪ ಅಂತವ್ರನ್ನ ಈ ಜಗತ್ತಿಗೆ ಪರಿಚಯಿಸಿದ್ರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಲಿಂಗಾಯತರಾದವರು ಈ ಜಗತ್ತಿನ. ಲಿಂಗಾಯತರ ಇತಿಹಾಸ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಏನು ಮಾಡೋದು ನಾವು? ಏನು ಮಾಡೋದು ಸಾಧ್ಯ? ಯಾವ ರೀತಿಯಲ್ಲಿ ಈ ಸಮಾಜವನ್ನು ಕಟ್ಟಬೇಕು ನಾವು? ಯಾವ ರೀತಿ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು ನಾವು? ಯಾವ ರೀತಿ ಸಮಾಜವನ್ನು ನಾವು ಬಲಿಷ್ಠರ ಮಾಡಬೇಕು? ಎಲ್ಲೋ ಒಂದು ಕಡೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ನೀವಿಗೆ ನೋಡಿ, ನೀವು ಮೈಸೂರಿಗೆ ಹೋದರೆ ಸುತ್ತೂರು ಜಗದ್ಗುರುಗಳು ಅವತ್ತಿನ ದಿನಮಾನ ಕಾಲಕ್ಕೆ ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ 1961ರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತೆಗೆದರು. ಉತ್ತರ ಭಾರತದಲ್ಲಿರ್ತಕ್ಕಂಥ ಇವತ್ತಿನ ಉತ್ತರ ಭಾರತದಲ್ಲಿರ್ತಕ್ಕಂಥ ಯಾದವ್ ಅನ್ನತಕ್ಕಂಥ ಯಾರೊಬ್ಬರು ಮುಖ್ಯಮಂತ್ರಿ ಆಗಿದ್ರು, ಅವರ ಮಗ ಅಲ್ಲಿ ಬಂದು ಇಂಜಿನಿಯರಿಂಗ್ ಕಾಲೇಜ್ ಕಲ್ತ ಅಂದ್ರೆ ಅಲ್ಲಿ ಇಂಜಿನಿಯರ್ ಇರಲಿಲ್ಲ, ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ವಿಚಾರ ಮಾಡಬೇಕು. ಇವತ್ತು ನೀವು ಇಡೀ ಭಾರತದೊಳಗಡೆ ರೈಲ್ವೆ ಸ್ಟೇಷನ್ ಕೆಳಗಡೆ ಇಳಿದ್ರ ಗುಬ್ಬಿ ತೋಟಪ್ಪದಪುರ ಛತ್ರ ಬಂತು. ಮೈಸೂರಿನ ತಿಪ್ಪಶೆಟ್ಟಿ, ಬೆಂಗಳೂರಿನಲ್ಲಿ ತಿಪ್ಪಶೆಟ್ಟಿ ಪ್ರಸಾದ ನಿಲಯ ಬಂತು. ಎಲ್ಲರೂ ಏನು ಮಾಡಿದೋ ನಾವು ಲಿಂಗಾಯತರು, ಎಷ್ಟು ಕೆಲಸ ಮಾಡಿದೋ ನಾವು. ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿ BLD ತೆಗೆದು ಉಚಿತ ಪ್ರಸಾದ ನಿಲಯಗಳನ್ನು ತೆಗೆದು ಇಡೀ ಕರ್ನಾಟಕದ ಯೂನಿವರ್ಸಿಟಿಯಲ್ಲಿ ಇದ್ದಂಥವ್ರು ಬರೆದಂಥವ್ರಿಗೆಲ್ಲ PhD ಗ್ರಂಥಗಳು ಅದು ಇದು ಬಂದಿರತಕ್ಕಂಥವ್ರು ಎಲ್ಲರಿಗೂ ಸಾಹಿತ್ಯ ಪ್ರಕಟಣೆಗೆ ಅವಕಾಶ ಮಾಡಿಕೊಟ್ಟು, ಸಂಗೀತಗಾರರಿಗೆ ಅವಕಾಶ ಮಾಡಿಕೊಟ್ಟು, ಇವತ್ತೆಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯ ಯಾವುದೋ ಒಂದು ರೀತಿಯ ಒಳಗಡೆ ಹೋಗಿ ಕೈಗಳನ್ನು ಕಟ್ಟಿಕೊಂಡು ನಿಲ್ಲುವಂತಹ ಪರಿಸ್ಥಿತಿ ಬಂದಿರುವಂಥ ದಿನಮಾನ ಕಾಲದಲ್ಲಿ ಪುನಃ ಒಬ್ಬ ಯುವ ನಾಯಕ ಈ ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಿದಾರಲ್ಲ, ಆ ಪರಂಪರೆಯ ಹೆಜ್ಜೆ ಗುರುತಾಗಿರ್ತಕ್ಕಂಥ ವಿದ್ಯಾರ್ಥಿ ನಿಲಯವೇ ಶಿವಮೊಗ್ಗದ ಯಡಿಯೂರಪ್ಪನವರ ಉಚಿತ ಪ್ರಸಾದ ನಿಲಯದ ವಿದ್ಯಾರ್ಥಿಯ ನಿಲಯ ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಳೋದು. ಇದೇ ಬೆಳವಣಿಗೆ. ಇಟ್ ಇಸ್ ನೋ ಡೌಟ್. ಇದರಲ್ಲೇನು ಎರಡು ಪ್ರಶ್ನೆ ಇಲ್ಲ. ಇದು ಕೋಟಿಗಟ್ಟಲೆ ಹಣ ಸ್ವಾಮಿ ಚೆಲ್ಲಿದ್ರು ನಾವು ಸ್ವಾಮಿಗಳು. ಉಳುವವನಿಗೆ ಭೂಮಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಬಂದಾಗ ಎಲ್ಲ ಭೂಮಿಗಳನ್ನು ಬಿಟ್ಟುಕೊಟ್ಟು, ನಾಲತ್ವಾಡದ ದೇಶಮುಖರು ಅನ್ನತಕ್ಕಂಥವರು 5,000 ಎಕರೆ ಜಮೀನನ್ನು ಜನಾಂಗಕ್ಕೆ ಬಿಟ್ಟುಕೊಟ್ರು. ಬ್ರಿಟಿಷರ ರುಂಡವನ್ನು ಚಂಡಾಡಿ ಈ ದೇಶಕ್ಕೆ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿಯನ್ನು ತಂದಂಥ ಲಿಂಗಾಯತರ ವೀರ ವನಿತೆಯಾಗಿರ್ತಕ್ಕಂತಹ ಕಿತ್ತೂರು ಚೆನ್ನಮ್ಮ ಈ ನಾಡಿನಲ್ಲಿ ಬಂದು ಹೋದ್ಲು.
ಹೆಣ್ಣು ಮಕ್ಕಳ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಲಿಂಗಾಯತ ಹೆಣ್ಣುಮಗಳಾಗಿರ್ತಕ್ಕಂಥ ಬೆಳವಡಿ ಮಲ್ಲಮ್ಮನವರನ್ನ ನಾವು ನೋಡ್ತೇವೆ. ಇದೇ ಶಿವಮೊಗ್ಗದ ಕೆಳದಿ ಅರಸರಾಗಿರ್ತಕ್ಕಂಥ ಕೆಳದಿ ಚೆನ್ನಮ್ಮನನ್ನು ನೋಡ್ತೇವೆ. ಏನು ಸ್ವಾಮಿ ಲಿಂಗಾಯತರ ಇತಿಹಾಸ? ಯಾಕೋ ಒಂದು ಸಲ ಲಿಂಗಾಯತರು ಏನಾಗಿದ್ದಾರೆ ಅನ್ನತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಅಭಿಮಾನ ಶೂನ್ಯರಾಗಿದ್ದೇವೆ? ನಾವು ಬಸವಣ್ಣನವರ ಮಕ್ಕಳು. ನಾವು ಜಾತಿವಾದಿಗಳಲ್ಲ. ನಾವು ಜಾತಿವಾದಿಗಳಲ್ಲ. ನಾವು ಬಂದವರನ್ನೆಲ್ಲರನ್ನು ಪ್ರೀತಿ ಮಾಡಿದವರು, ಎಲ್ಲರನ್ನ ಅಪ್ಪಿಕೊಂಡವರು. ನಾವು ಇವನಮ್ಮವ. ಯಾಕೆ ಈ ಪರಿಸ್ಥಿತಿಗೆ ಹೋಯಿತು ಅಂತಂದ್ರೆ, ಎಲ್ಲಿಯವರೆಗೆ ಲಿಂಗಾಯತ ಸಮುದಾಯ ಕಣ್ಣಿಲ್ಲದಿದ್ದರೆ ಬದುಕಬಹುದು, ಕಿವಿ ಇಲ್ಲದಿದ್ದರೆ ಬದುಕಬಹುದು, ಮೂಗು ಇಲ್ಲದಿದ್ದರೆ ಬದುಕಬಹುದು, ಚರ್ಮ ಇಲ್ಲದಿದ್ದರೆ ಬದುಕಬಹುದು, ಪಂಚ ಜ್ಞಾನೇಂದ್ರಿಯಗಳಿಲ್ಲದಿದ್ದರೆ ಬದುಕಬಹುದು, ಹೃದಯ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾರು ಇಲ್ಲದಿದ್ದರೂ ಬದುಕಬಹುದು. ಆದರೆ ಬಸವಣ್ಣ ಅನ್ನುವ ಹೃದಯವನ್ನು ತೆಗೆದು ಈ ಸಮಾಜ ಕಟ್ಟಿದರೆ ಈ ಸಮಾಜಕ್ಕೆ ಭವಿಷ್ಯ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಸವಣ್ಣ ಈ ಸಮಾಜದ ಹೃದಯ. ಏನು ಕಟ್ಟಿದ್ರಿ ಬಸವಣ್ಣ? ಎಂತಹ ಅನುಭವ ಮಂಟಪ! ಕಾಶ್ಮೀರ ಭಾಷೆಯಲ್ಲೇ ಬರೆಯನ್ನು ಓದಿತ್ತು, ಆದರೆ ಅವನಿಗೆ ಕನ್ನಡ ಕಲಿಸಿದ್ರು. ಮಾಳವ ದೇಶದಿಂದ ಡೋಹರ ಕಕ್ಕಯ್ಯ ಬಂದರೆ ಆ ಭಾಷೆ ಹೇಳಲಿಲ್ಲ. ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬಂದರೆ ಮರಾಠಿಲಿ ಬರಿ ಅಂತ ಹೇಳಲಿಲ್ಲ. ಆಂಧ್ರದಿಂದ ಬಂದಂಥ ತೆಲುಗು ಜೊಮ್ಮಯ್ಯನಿಗೆ ತೆಲುಗಲಿ ಬರಿ ಅಂತ ಹೇಳಲಿಲ್ಲ. ಏನು ಹೇಳಿದ್ರು ಬಸವಣ್ಣ? ಅವರಿಗೆಲ್ಲರಿಗೂ ಕನ್ನಡವನ್ನು ಕಲಿಸಿ ಈ ನಾಡಿನೊಳಗಡೆ ಕುವೆಂಪುರು ಹೇಳಿದಂತೆ ಕರ್ನಾಟಕದ ಕನ್ನಡ ಸಾಹಿತ್ಯದ ಭುವನೇಶ್ವರಿ ತಲೆಯ ಮೇಲಿರ್ತಕ್ಕಂತಹ ಮುಕುಟಮಣಿಯಂತೆ ಹೊಳೆಯುತ್ತಿರ್ತಕ್ಕಂಥ ವಚನ ಸಾಹಿತ್ಯವೇ ಕರ್ನಾಟಕದ ಹೃದಯ ಅನ್ನತಕ್ಕಂಥ ಮಾತನ್ನು ತಂದ್ರಲ್ಲ ಸ್ವಾಮಿ. ನಾನು ನೊಂದು ಮಾತನಾಡ್ತಾ ಇಲ್ಲ, ಅಭಿಮಾನದಿಂದ ಮಾತನಾಡ್ತಾ ಇಲ್ಲ. ನಾನು ಯಾರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಮಾತನಾಡ್ತಾ ಇಲ್ಲ. ನಾವು ಇತಿಹಾಸವನ್ನು ಮರಿತಾ ಇದ್ದೇವೆ. ಲಿಂಗಾಯತ ಎದ್ದು ಬನ್ನಿ, ನೀವು ಎದ್ದು ಬನ್ನಿ ಲಿಂಗಾಯತರು. ನಾವು ಜಾತಿವಾದಿಗಳಲ್ಲ, ನಾವು ಮತೀಯವಾದಿಗಳಲ್ಲ, ನಾವು ಸಂಪ್ರದಾಯವಾದಿಗಳಲ್ಲ. ಮನುಷ್ಯ ಸಮಾಜದಲ್ಲಿರ್ತಕ್ಕಂಥ ಮಾನವರ ಘನತೆಗೆ, ಅಸ್ಮಿತೆಗೆ ಗೌರವ ಕೊಡುವವರು. ಸಾಧ್ಯ ಇದೆಯೇನ್ರಿ? 1000 ವರ್ಷದಿಂದ ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳುವಂಥ ಬಸವಣ್ಣನ ವಂಶಸ್ಥರು ನಾವು ಸಾಧ್ಯ ಇದೆಯೇನ್ರಿ? ಹಡಪ್ಪದ ಅಪ್ಪಣ್ಣನವರ ಮುಖ ನೋಡಬಾರ್ದು ಅಂತ ಹೇಳಿರ್ತಕ್ಕಂಥ ಸಮಾಜದಲ್ಲಿ ಬಸವಣ್ಣ ಹಡಪ್ಪದ ಅಪ್ಪಣ್ಣನನ್ನು PA ಮಾಡ್ಕೊಳ್ತಾನಲ್ರಿ. ಇದಕ್ಕಿಂತ ಸಮಾಜ ಬೇಕೇನ್ರಿ ನಮಗೆ? ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲು ಕೆಳಗಡೆ, ಹೆಣ್ಣು ಮಕ್ಕಳು ಕೀಳು, ಹೆಣ್ಣು ಮಕ್ಕಳಿಗೆ ಧಾರ್ಮಿಕಕ್ಕೆ ಬಹಿಯಾರು ಅನ್ನತಕ್ಕಂಥ ದಿನಮಾನ ಕಾಲದಲ್ಲಿ ಇದೇ ಶಿವಮೊಗ್ಗದ ಶಿಕಾರಿಪುರೆಯಿಂದ ಹೊರಟಿರ್ತಕ್ಕಂತಹ ಮೊಟ್ಟ ಮೊದಲನೆಯ ಕನ್ನಡದ ಕವಿತ್ರಿ ಅಕ್ಕ ಮಹಾದೇವಿ ಅಂತವಳ್ರಿ. ಮಾಯಾ ಕೋಲಾಲವನ್ನು ಮೀರಿ ಬೆಳೆದಿರ್ತಕ್ಕಂತಹ ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಸುತ್ತಿ ಬಂದಿರತಕ್ಕಂತಹ ನಟುವರ ಜಾತಿಯಲ್ಲಿ ಹುಟ್ಟಿದಂಥ ಬನವಾಸಿ ಒಳಗಡೆ ಹೋಗಿದ್ದಿ. ಇಡೀ ಅಖಂಡ ಭಾರತವನ್ನು ಸುತ್ತಿ ಪ್ರಭುದೇವರು ನೇಪಾಳದವರೆಗೆ ಹೋಗಿ ಗೋರಕ್ಷಕನಾಥನ ಜೊತೆಯಲ್ಲಿ ವಾದ ವಿವಾದವನ್ನು ಮಾಡಿ ಇಡೀ ಅಖಂಡ ಭಾರತದ ದ್ರಾವಿಡ ಪರಂಪರೆಯನ್ನು, ಉತ್ತರ ಭಾರತದಲ್ಲಿರ್ತಕ್ಕಂಥ ನಾಥ ಪರಂಪರೆಯನ್ನು ಎಲ್ಲವನ್ನ ಪರಿಹರಿಸಿಕೊಂಡು ಅವರ ಜೊತೆಯಲ್ಲಿ ಜಿಜ್ಞಾಸೆಯನ್ನು ಮುಗಿಸಿಕೊಂಡು ಕೊನೆಗೆ ಸಿದ್ದರಾಮನನ್ನು ಕರೆದುಕೊಂಡು ಬಂದು ಕಲ್ಯಾಣದಲ್ಲಿ ಬಸವಣ್ಣನವರನ್ನು ತೋರಿಸುವಂಥ ಸಂದರ್ಭದಲ್ಲಿ ಪ್ರಭುದೇವರು ಹೇಳ್ತಾರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರನೆಂಬ ಭಕ್ತಿ ಉಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಹೊಕ್ಕುತ್ತಿದ್ದರೆಯ ಅಸಂಖ್ಯಾತ ಪ್ರಮಥಗಣಗಳು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ. ಏನ್ರಿ ವಚನ! ಮುಗಿಸ್ತೇನೆ ನನ್ನ ಮಾತನ್ನು. ಕೈ ಮುಗಿದು ಕೇಳ್ತೇನೆ ನಿಮ್ಮನ್ನು, ಲಿಂಗಾಯತರನ್ನ ಮತೀಯವಾದಿಗಳು ಆಗ್ಲಿಕ್ಕೆ ಹೋಗಬೇಡ್ರಿ, ಮೂಢನಂಬಿಕೆಯ ಸಂಪ್ರದಾಯವಾದಿಗಳಾಗಿ ಹೋಗಬೇಡ್ರಿ. ಎಂತಹ ವೈಚಾರಿಕತೆಯ ಧರ್ಮ! ಎಡಗೈ ಕನಿಷ್ಠ ಅಂದಂಥ ದಿನಮಾನ ಕಾಲದಲ್ಲಿ ಎಡಗೈ ಮೇಲೆ ಲಿಂಗವನ್ನು ಕೊಟ್ಟು ಪೂಜೆ ಮಾಡಿ ಎಡಗೈಯ ಶ್ರೇಷ್ಠತೆಯನ್ನು ಕೊಟ್ಟಂಥ ಲಿಂಗಾಯತರು ನಾವು. ಏನ್ರಿ ಸಾಮಾನ್ಯ ಲಿಂಗಾಯತರೇನ್ರಿ ನಾವು? ಮನೆಯೊಳಗಡೆ ಕಾಲಿಡುವಾಗ ಎಡಗಾಲಿಡಬಾರ್ದು ಬಲಗಾಲಿಡಬಾರ್ದು ಅಂತಂದರೆ ಅಂಗಾಂಗಗಳಲ್ಲಿರುವ ಸ್ಪೃಶ್ಯತೆಯನ್ನು ತೆಗೆದವರು ನಾವು. ಏನು ಸಮಾಜ ಸಾಮಾನ್ಯ ಸಮಾಜ ಏನ್ರಿ ನಮ್ಮದು? ಮನುಷ್ಯ ಸಮಾಜದೊಳಗಡೆ 12,000 ಜನ ಸೂಳೆಯರನ್ನ 12ನೇ ಶತಮಾನದಲ್ಲಿ ಶರಣೇರನಾಗಿ ಮಾಡಿರ್ತಕ್ಕಂಥ ಸಮಾಜ.
ಸಾಮಾನ್ಯ ಏನ್ರಿ ಇದು? ಕಲ್ಪನೆ ಮಾಡ್ಕೊಳ್ತೀರೇನ್ರಿ? ಸತಿಯೊಡನೆ ಸಹಗಮನ ಪದ್ಧತಿ, ದೇವದಾಸ ಪದ್ಧತಿ, ಇದನ್ನು ಮೀರಿ 12ನೇ ಶತಮಾನದಲ್ಲಿ ಬಸವಣ್ಣ ಇಂತಹ ಕ್ರಾಂತಿ ಮಾಡಿರ್ತಕ್ಕಂಥ ಸಮಾಜದೊಳಗಡೆ ಇವತ್ತು ನಾವು ಹುಟ್ಟಿರ್ತಕ್ಕಂಥದೇ ಒಂದು ದೊಡ್ಡ ಶ್ರೇಷ್ಠತೆ, ಅದರೊಳಗೆ ಬದುಕಿರ್ತಕ್ಕಂಥದೇ ಒಂದು ದೊಡ್ಡ ಶ್ರೇಷ್ಠತೆ, ದೇಹವನ್ನೇ ದೇವಾಲಯ ಮಾಡಿಕೊಳ್ಳುವಂಥ ಶ್ರೇಷ್ಠತೆ, ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡಿರ್ತಕ್ಕಂಥವ್ರು ಲಿಂಗಾಯತರು. ನಾವು ನೆಲವೊಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಫಲವೊಂದೇ ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವನಿ ಮರಿದವನಿ. ಎದ್ದು ಬನ್ನಿ, ವಚನಗಳನ್ನು ಓದಿ, ಲಿಂಗ ಇವತ್ತು ಕೊಟ್ಟಿರ್ತಕ್ಕಂಥದನ್ನು ಕಟ್ಟಿಕೊಳ್ಳಿ. ನಾವು ಲಿಂಗಾಯತರನ್ರಿ ಅಲ್ರಿ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿರ್ತಕ್ಕಂತಹ ಆ ಯೇಸು ಕ್ರಿಸ್ತನ ಶಿಲುಬೆನ ಎದೆ ಮೇಲೆ ಹಾಕ್ಕೊಂಡು 180 ಕೋಟಿ ಸಮುದಾಯ ಈ ಜಗತ್ತಿನಲ್ಲಿ ಬದುಕ್ತಾರೆ. ನಮಗೆ ದೇವರ ಕುರುವಾಗಿರುವ ಇಷ್ಟಲಿಂಗವನ್ನು ಎದೆ ಮೇಲೆ ಹಾಕಿಕೊಂಡು ನಾವು ಸರ್ವ ಸಮಾಜದ ಸಮಾಸಮಾನತೆಯ ವ್ಯಕ್ತಿಗಳು ಅನ್ನತಕ್ಕಂಥ ಲಿಂಗವನ್ನು ತೆಗೆದು ಬಿಟ್ಟಿದ್ದೀವಿ ಅಂದರೆ ನಾವು ಎಂಥ ಲಿಂಗಾಯತರು? ವಿಚಾರ ಮಾಡ್ರಿ ನೀವು. ನಾವು ಎಲ್ಲಿ ನಿಂತಿದ್ದೇವೆ? ಯಾವ ಇತಿಹಾಸದ ಪ್ರಜ್ಞೆಯಲ್ಲಿದ್ದೇವೆ? ಇವೆಲ್ಲವೂ ಬರಬೇಕು. ನಾನು ಷಡಕ್ಷರಲ್ಲಿ ವಿನಿಸ್ಕೊಳ್ತೇನೆ, ವಿದ್ಯಾರ್ಥಿ ನಿಲಯ ತೆಗೆದಿರ್ತಕ್ಕಂಥದ್ದು ಸಂತೋಷ. ಆದರೆ ಎಲ್ಲ ವಿದ್ಯಾರ್ಥಿಗಳು ಕಂಪಲ್ಸರಿ ಲಿಂಗವನ್ನು ಕಟ್ಟಬೇಕನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕು. ಅಷ್ಟೇ. ಪ್ರತಿದಿನ ವಚನಗಳ ಪ್ರಾರ್ಥನೆ ಆಗಬೇಕು. ಪ್ರಸಾದ ತೆಗೆದುಕೊಳ್ಳುವಾಗ ವಿಭೂತಿಯನ್ನು ಧರಿಸಬೇಕು. ಸ್ವಾಮಿ, ಮಸೀದಿ ಪಕ್ಕದಲ್ಲಿ ಒಂದಿಷ್ಟು ಪ್ರಸಾದ ಕೊಡಲಿಲ್ಲ ಯಾರು ಅವರು? ಇಡೀ ಸಮಾಜ ಕಟ್ಟಿದ್ರು. ನಾವು ಮನೆ ಮನೆಗಳಿಗೆ ಪ್ರಸಾದ ಕೊಟ್ಟು ಇವತ್ತು ನಮ್ಮ ಸಮಾಜ ಒಡೆದೋಯ್ತು. ಏನು ಮಾಡೋದು? ನಿಜಗುಣಾನಂದ ಸ್ವಾಮೀಜಿ ಭಾಷಣ ನಾವು ಯೂಟ್ಯೂಬ್ನಲ್ಲಿ ಬೈದಷ್ಟು ಇನ್ಯಾರೂ ಬೈಲಿಲ್ಲ. ನಾನು ಹೇಳುವ ರೀತಿಯೇ ಒಂದು, ಅದನ್ನು ತಿಳಿಸುವ ರೀತಿಯೇ ಇನ್ನೊಂದು. ನಾವೆಂದೂ ಜಾತಿವಾದಿಗಳಲ್ಲ, ಸಂಪ್ರದಾಯವಾದಿಗಳಲ್ಲ, ಮಾನವತಾವಾದಿಗಳು ಲಿಂಗಾಯತರು. ನಾವು ಮಾನವತಾವಾದಿಗಳು. ನಾವೆಲ್ಲರನ್ನ ಪ್ರೀತಿ ಮಾಡಿದ್ದೇವೆ, ಎಲ್ಲರನ್ನ ಗೌರವಿಸಿದ್ದೇವೆ, ಎಲ್ಲ ಒಳಪಂಗಡದವರನ್ನು ಆರಾಧಿಸಿದ್ದೇವೆ. ಇದನ್ನು ಕೊಟ್ಟಂಥ ಧರ್ಮಗುರು ಬಸವಣ್ಣನವರ ಹಾದಿಯಲ್ಲಿದ್ದೇವೆ. ನಮ್ಮಂಥ ಸ್ವಾಮಿಗಳು ಒಂದಿಷ್ಟು ಮಾತನಾಡಿ ಹೋದ ಕೂಡಲೇ ನಮಗೆ ಗೌರವ ಕೊಡಿ, ಆದರೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ಬಸವಣ್ಣ ಅಂತ ಹೇಳುವುದನ್ನು ಕಲಿರಿ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಡಿಬೇಕು. ಅದು ನಡೆದಾಗ ಮಾತ್ರ ಸಾಧ್ಯ. ಅದು ಉಳಿಬೇಕು, ಅದು ಬೆಳಿಬೇಕು. ಇಂತಹ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ, ಯಡಿಯೂರಪ್ಪ ಅವರ ಮನೆಯವರ ಹೆಸರಿನ ಮೇಲೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ಪದು ಶಿವನಿಗೆ ಎನ್ನುವಂತೆ ನೋಡಿ, ಗಂಡ ಹೆಂಡತಿಯರ ಪ್ರೀತಿ ಆ ಹೆಸರಿನ ಮೇಲೆ ಒಂದು ವಿದ್ಯಾರ್ಥಿ ನಿಲಯವನ್ನು ತೆಗೆದಿದ್ದಾರೆ. ಅಲ್ಲಿ ಎಲ್ಲ ಒಳಪಂಗಡದವರಿಗೆ ಅಲ್ಲಿ ಅವಕಾಶವಿದೆ. ಎಲ್ಲರಿಗೂ ಅನ್ನ ಇದೆ, ನೀರಿದೆ, ಬಟ್ಟೆ ಇದೆ. ಧರ್ಮ ಅಂದರೆ ಏನು? ವಾಟ್ ಈಸ್ ದ ಫಂಡಮೆಂಟಲ್ ಬೇಸಿಕ್ ಆಫ್ ರಿಲಿಜಿಯಸ್? ಅನ್ನ, ಅರಿವು, ಆಶ್ರಯ, ಔಷಧ. ವ್ಯಕ್ತಿಯನ್ನು, ಸಮಷ್ಟಿಯನ್ನು ಎತ್ತಿ ಹಿಡಿಯುವುದೇ ಧರ್ಮ ಹೊರತು ಕೇವಲ ಅಜ್ಞಾನ, ಅಂಧಾನುಕರಣೆ, ಅಂಧಶ್ರದ್ಧೆ, ಮೂಢನಂಬಿಕೆ ಇಲ್ಲದಿರುವ ಕಪೋಕಲ್ಪಿತವಾದಂಥ ವೈಭವದ ಮಾತುಗಳ ಮಧ್ಯದೊಳಗಡೆ ಇವತ್ತು ನಾವು ತಲೆ ಎತ್ತಿ ಬದುಕಬೇಕಾದರೆ ಲಿಂಗಾಯತರು ಷಡಕ್ಷರಿಯವರ ರೀತಿಯಲ್ಲಿ ಇವತ್ತು ಯುವ ಸಮುದಾಯ ಬೆಳಿಬೇಕು. ಅವರನ್ನು ಆಶೀರ್ವದಿಸಿರ್ತಕ್ಕಂಥ, ಅವರ ತಂದೆ ಸಮಾನನಾಗಿ ಗುರುವಾಗಿ ಈ ಸಮಾಜಕ್ಕೆ ಆಶೀರ್ವದಿಸಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಇಲ್ಲಿ ಅಭಿನಂದನೆ ಸಲ್ಲಿಸಿರ್ತಕ್ಕಂಥಕ್ಕಾಗಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನೋದೊಂದಿಗೆ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಹುಟ್ಟು ಅನ್ನತಕ್ಕಂಥದ್ದು ಆಕಸ್ಮಿಕ, ಸಾವು ಅನ್ನೋದು ನಿಶ್ಚಿತ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಒನ್ಲಿ ವಿಸಿಟೆಡ್ ಇನ್ ಅರ್ಥ ಅನ್ನತಕ್ಕಂತಹ ಒಂದು ಅರಿವಿನ ಪ್ರಜ್ಞೆ ಒಳಗಡೆ ಸೇವೆ ಮಾಡ್ತಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದರೊಂದಿಗೆ ಈ ಸಮಾಜದಲ್ಲಿ ಅವರನ್ನು ಗೌರವಿಸೋಣ ಅನ್ನತಕ್ಕಂಥ ಮಾತಿನೊಂದಿಗೆ ಹೇಳ್ತಾ, ನಾನು ಯಾವುದೇ ರಾಜಕೀಯ ವೇದಿಕೆಯಲ್ಲಿ ಮಾತನಾಡೋದು ಕಡಿಮೆ. ನಾನು ಯಾಕೆಂತ ಹೇಳಿದ್ರೆ, ರಾಜಕೀಯ ವೇದಿಕೆಯಲ್ಲಿ ಮಾತನಾಡಿದ್ರೆ ಯಾವುದಾದ್ರು ಒಂದು ವೇದಿಕೆಯಲ್ಲಿ ಕೂತ್ನ BJP ಸ್ವಾಮಿ, ಕಾಂಗ್ರೆಸ್ ವೇದಿಕೆಯಲ್ಲಿ ಕಾಂಗ್ರೆಸ್ ಸ್ವಾಮಿ. ಇದು ಆಫ್ ನಾಲೆಡ್ಜ್ ಇಸ್ ಡೇಂಜರ್. ಇದು ಆಫ್ ನಾಲೆಡ್ಜ್ ಇಸ್ ಡೇಂಜರ್, ವೆರಿ ಡೇಂಜರ್. ಮನುಷ್ಯನಿಗೆ ತಲೆ ಒಳಗಡೆ ಹೊರಟೋಗ್ಬಿಟ್ಟಿದೆ. ಜಗತ್ತಿನಲ್ಲಿ ಕೊನೆ ಮಾತು ಹೇಳ್ತೀನಿ, ಜಗತ್ತಿನಲ್ಲಿ 4 ಪ್ರಕಾರದ ತಲೆ ಅಂತ್ರಿ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ ಅಂತ. ಈ ಅತಂತ್ರ ತಲೆಗಳಿದೆಯಲ್ರಿ, ತಮಗೂ ತಿಳಿಯೋದಿಲ್ಲ, ಇನ್ನೊಬ್ರು ಹೇಳಿದ್ದು ಕೇಳೋದಿಲ್ಲ. ಅದು ಮೋಸ್ಟ್ ಡೇಂಜರ್ ತಲೆ. ಅದು ಇಲ್ಲಿ ಯಾರೂ ಇಲ್ಲ, ಅದು ಹೊರಗಡೆ ಅಷ್ಟೇ.
ಹೊರಗಡೆ ಷಡಕ್ಷರಿ ಹಿಂಗೆ ಕರೆದು ಬಯಸ್ತಾ ನೋಡ್ರಿ ಈ ಸ್ವಾಮಿ ಕೈಯಲ್ಲಿ ಅಂತಂದು. ಭಾಳ ಅತಂತ್ರ ತಲೆಗಳು. ಇನ್ನು ಕುತಂತ್ರ ತಲೆಗಳು ಅಂತಂದ್ರೆ, ಓಹೋ ಇದು ಯಾವುದಕ್ಕೆ ಕಾರ್ಯಕ್ರಮ ಮಾಡ್ಯಾರ, ಇದ್ಯಾಕೆ ಹಿಂಗೆ ಸೇರ್ಯಾರ, ಇದೇನು ನಡೆದದ, ಇದೇನು ಒಳಗುಟ್ಟು, ಇನ್ನೇನು ಮುಂದೆ, ಇವು ಕುತಂತ್ರಿಗಳು. ಇವರದರಲ್ಲ ಇವರು ಕುತಂತ್ರಿಗಳು. ಇವರು ಭಾಳ ದೊಡ್ಡ ಕುತಂತ್ರಿಗಳು. ಇವ್ರು ಹೆಂಗಿರ್ತಾರಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಮನೇಲಿ ಸುಮ್ಮನೆ ಇರ್ತಾರೆ. ಶನಿವಾರ ಯಾರ್ದಾರ ಮನೆ ನ್ಯಾಯ ತೆಗಿತಾರ, ಭಾನುವಾರ ಅವ್ರ ಮನೆಗೆ ಸಂತೆ ಮಾಡ್ಕೋತಾರೆ. ಇವರು ಕುತಂತ್ರಿಗಳು. ಇವರು ಜಗತ್ತಿನಲ್ಲಿ ಮೊಟ್ಟ ಎರಡನೇವರು ಕುತಂತ್ರಿಗಳು. ಅತಂತ್ರ ತಲೆಗಳು, ಕುತಂತ್ರ ತಲೆಗಳು. ಇನ್ನೂ ಪರತಂತ್ರ ತಲೆಗಳು. ತಲೆಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ಕೊಂಡು ಬಿಡೋದು, ಪೋಸ್ಟ್ ಆಫೀಸ್ ಡಬ್ಬಿ ಇದ್ದಂಗೆ ಅದು ಮಾರ್ಕೊಂಡು ಬಿಡ್ತೀವಿ ರೀ. ಭಾಳ ಜನರಿಗೆ ತಲೆನ ಭಾಳ ಜನರಿಗೆ ಮಾರ್ಕೊಂಡ್ಬಿಡ್ತೀವಿ. ನಿನ್ನನ್ನು ಬಿಟ್ಟರೆ ಇಲ್ಲ ಅಂತೇಳಿ ತಲೆನೇ ಕೊಡೋದು. ಬಸವಣ್ಣ ಅತಂತ್ರ ತಲೆಯನ್ನು ನಿರ್ಮಾಣ ಮಾಡಿಲ್ಲ, ಕುತಂತ್ರ ತಲೆಯನ್ನು ನಿರ್ಮಾಣ ಮಾಡಿಲ್ಲ, ಪರತಂತ್ರ ತಲೆಯನ್ನು ನಿರ್ಮಾಣ ಮಾಡಿಲ್ಲ, ಸ್ವತಂತ್ರ ತಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಲ್ಲಿ ಬರಬೇಕು. ಷಡಕ್ಷರಿಯವರು ಸ್ವತಂತ್ರವಾಗಿ ವಿಚಾರ ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಯನ್ನು ಅರ್ಪಿಸ್ತೇನೆ. ನಮ್ಮ ಪೂಜ್ಯರು ನೀವೇ ಮೊದಲು ಬಂದಿದ್ದೀರಿ ಇಲ್ಲಿ, ಇವತ್ತು ಮಾತನಾಡ್ರಿ ಅಂದರು. ನಾನು ಲಂಡನ್ನಿನ ಸರೋವರದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ದಿನ ಇಲ್ಲಿ ನಾನು ಮಾತನಾಡಿದೆ. ಅವತ್ತು ಯಡಿಯೂರಪ್ಪನವರಿದ್ದರು, ಬೆಕ್ಕಿನಕಲ್ಮಠ ಶ್ರೀಗಳವರಿದ್ದರು. ಯಡಿಯೂರಪ್ಪನವರು ನಮ್ಮ ಭಾಷಣವನ್ನು ಕೇಳಿ ಗೌರವಿಸಿದರು. ನಾನು ಯಾವ ರಾಜಕಾರಣಿಗಳ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಆದರೆ ಅವರು ಮಾಡ್ತಿರುವ ಎಲ್ಲ ಕೆಲಸ ಕಾರ್ಯಗಳು ಬಸವಣ್ಣನವರ ಸೇವೆ ಅಂತ ನಾನು ತಿಳಿದಿದ್ದೇನೆ ಅನ್ನತಕ್ಕಂಥದ್ದು, ನಾನು ಕಂಡುಕೊಂಡಿದ್ದೇನೆ ಅನ್ನತಕ್ಕಂಥ ಮಾತಿನೊಂದಿಗೆ ಅವತ್ತು ಮಾತನಾಡಿದೆ. ಅದಾದ ನಂತರ ಪುನಃ ಇವತ್ತು ಮಾತನಾಡಿದರೆ ನನ್ನನ್ನು ಕರೆಸಿ ಮಾತನಾಡಿದ್ದಕ್ಕಾಗಿ ಷಡಕ್ಷರಿಯವರಿಗೆ ನಮ್ಮನ್ನೆಲ್ಲರನ್ನ ನೋಡಿ ಇವತ್ತು ಸಂತೋಷ ಆಗಿದೆ. ನಮಗೆ ಇತಿಹಾಸ ಇದೆ, ಒಂದು ಪ್ರಜ್ಞೆ ಇದೆ, ನಮ್ಮದೇ ಆದಂಥ ಸ್ವತಂತ್ರದ ಒಂದು ರಿಲಿಜಿಯಸ್ ಇದೆ, ಅದನ್ನು ಕಾಪಾಡಿಕೊಳ್ಳೋಣ. ನಾನು ಕನ್ನಡಿಗನೂ ಹೌದು, ನಾನು ಭಾರತೀಯನೂ ಹೌದು, ನಾನು ಲಿಂಗಾಯತನೂ ಹೌದು, ನಾನು ಈ ಭಾರತ ದೇಶದ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕದ ವ್ಯವಸ್ಥೆಯ ನಾಯಕನೂ ಹೌದು ಅನ್ನತಕ್ಕಂಥದ್ದು ನಮ್ಮ ದೃಷ್ಟಿಕೋನ ಬರಬೇಕು. ಇಲ್ಲ ಅಂತಂದರೆ ಗೊತ್ತಿಲ್ಲದಂತೆ ನಮ್ಮನ್ನು ಯಾವ ರೀತಿಯಲ್ಲಿ ಬಂದು ನುಂಗುತ್ತದಂದರೆ ನಿದ್ರೆ ಎಂಬ ರಾಕ್ಷಸಿ ನೀರರನ್ನು ಧೃತಿಗೆಡಿಸ್ತಿದ್ದಾಳೆ ಅನ್ನತಕ್ಕಂಥ ರೀತಿಯಲ್ಲಿ ಗೊತ್ತಿಲ್ಲದಂತೆ ನುಂಗಿಬಿಡ್ತಾರೆ. ಎಚ್ಚರ ಇರಬೇಕು, ನಾವು ಎಚ್ಚರ ಇರಬೇಕು. ನಾವೇ ಶಾಲೆಗಳನ್ನು ತೆಗೆದಿದ್ದೇವೆ. ಇಡೀ ಸರ್ಕಾರ ಅನುದಾನ ಕೊಡುವ ಪೂರ್ವದಲ್ಲಿ ನಾವು ಶಾಲೆ ತೆಗೆದು ಅಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಬಂದರು, ಮೇಲ್ಗಡೆ ಶಾಂತರಸರು ಬಂದರು, ಈ ಕಡೆ ಪಾಟೀಲ್ ಪುಟ್ಟಪ್ಪನವರು ಬಂದರು, ಆ ಕಡೆ ನಾಗನೂರು ಶ್ರೀಗಳವರಿಂದ ಬಂದರು, ಈ ಕಡೆ ಮುತ್ತುಂಜಯಪ್ಪಗಳವರು ಬಂದರು. ಎಂಥವ್ರಿ ನಾವೆಲ್ಲ ಸ್ವಾಮಿಗಳು. ಇವತ್ತು ನಾವು ಗುಡಿಗುಂಡಾರ ಕಟ್ಟಲಿಲ್ಲ, ಆಕಸ್ಮಿಕ ತಲೆ ಬೋಳಿಸುವ ಆಚಾರವನ್ನು ಹೇಳಲಿಲ್ಲ, ಮನುಷ್ಯರಿಗೆ ಬೆಳಕಿನ ಕೈಗಳನ್ನು ಕೊಟ್ಟವರು ಲಿಂಗಾಯತರು ಅನ್ನತಕ್ಕಂಥದ್ದು ಹೆಮ್ಮೆ ಇರಬೇಕನ್ನತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ ಈ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕರಿಸಿ, ತಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಒಳ್ಳೆಯದನ್ನೇ ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾವ್ಯಾರು ಮತೀಯವಾದಿಗಳಾಗೋದು ಬೇಡ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ಜನಗಣತಿಯಲ್ಲಿ ನಾವೆಲ್ಲರೂ ಏನು ಬರೀಬೇಕು ಅನ್ನೋದನ್ನು ಮುಂದೆ ಒಂದು ತೀರ್ಮಾನ ಮಾಡಿ ನಮ್ಮ ಸಮಾಜ ಹೇಳ್ತದೆ ಅನ್ನತಕ್ಕಂಥದ್ದನ್ನು ನೀವು ತೀರ್ಮಾನ ಇಟ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ, ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲಾದರೂ ಹೋಗಿ ಏನೋ ಮಾತನಾಡಿ ಜೈ ಅನ್ನಿಸ್ಕೊಳ್ಳೋದಕ್ಕಿಂತ ಇತಿಹಾಸ ಏನು ಉಳಿಬೇಕು ಅನ್ನತಕ್ಕಂಥದ್ದನ್ನು ಎಲ್ಲ ರಾಜಕಾರಣಿಗಳು, ಎಲ್ಲ ಸ್ವಾಮಿಗಳು ಪ್ರಜ್ಞಾಪೂರ್ವಕವಾಗಿ ಮಾತನಾಡಬೇಕನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕನ್ನತಕ್ಕಂಥದ್ದನ್ನು ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಾರೆ.